ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇದು ಶಿವರಾತ್ರಿ ಹಬ್ಬದ ಲಾಗ್. ತುಂಬ ದಿನವೇ ಆಗೋಯ್ತು ನನಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅಂತ ಹೇಳ್ಬಿಟ್ಟು. ವಾಯ್ಸ್ ಓವರ್ ಎಲ್ಲ ಕೊಡೋದಿರುತ್ತಲ್ಲ, ಇಲ್ಲ ಜಸ್ಟ್ ಶಾರ್ಟ್ ಹಾಕೋದಿದ್ರೆ ಹಾಕ್ಬಿಡ್ತೀನಿ ಬೇಗನೆ. ಈ ವಿಡಿಯೋ ಮಾಡಿ ಅದಕ್ಕೆ ಎಡಿಟಿಂಗ್ ಮಾಡಿ ವಿತ್ ಅದ್ರ ಜೊತೆಗೆ ವಾಯ್ಸ್ ಓವರ್ ಎಲ್ಲ ಕೊಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ಅಂದರೆ ನಂಗೆ ಸಮಯನೇ ಬೇಕಾಗುತ್ತೆ. ಯಾಕೆಂದರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ. ಅದ್ರ ಮಧ್ಯದಲ್ಲಿ ನನಗೆ ವಾಯ್ಸ್ ಓವರ್ ಕೊಟ್ಟು ಮಾಡೋದಕ್ಕೆ ಆಗೋದಿಲ್ಲ. ಕೊನೆಗೂ ಅಂತೂ ವಾಯ್ಸ್ ಓವರ್ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪ್ರತಿ ಸಲಿನೂ ಯಾವುದೇ ಹಬ್ಬ ಆದ್ರೂ ನಮ್ಮ ಮನೇಲಿ ನಾನು ಮಾಡೋದೇನೆ ಒಬ್ಬಟ್ಟು. ಬೇರೆ ಸ್ವೀಟ್ಗಳು ಮಾಡೋದೇ ಇಲ್ಲ. ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಒಬ್ಬಟ್ಟು ಅಂದ್ರೇ ತುಂಬ ಇಷ್ಟ. ಅವ್ರಿಗೆ ಏನು ಮಾಡೋಣ ಹಬ್ಬಕ್ಕೆ ಅಂತ ಕೇಳಿದ್ರೆ ಅವ್ರು ಹೇಳೋದೇ ನನಗೆ ಒಬ್ಬಟ್ಟು ಮಾಡು ಅಂತಾನೆ. ಹಾಗಾಗಿ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ನನ್ನ ಮಗ ಜಾಮೂನ್ ಮಾಡು ಮಮ್ಮಿ ಅಂತ ಹೇಳಿದ್ದ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಜಾಮೂನ್ ಮಾಡಿಬಿಡೋಣ. ಅವ್ನು ತುಂಬಾ ದಿನದಿಂದನೂ ಕೇಳ್ತಾನೆ ಇದ್ದ. ನನಗೂ ಸಮಯ ಇಲ್ದಿರ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಒಬ್ಬಟ್ಟು ಜೊತೆಗೆ ಜಾಮೂನ್ ಕೂಡ ಮಾಡಿಬಿಡೋಣ ಅಂತೇಳ್ಬಿಟ್ಟು ಜಾಮೂನ್ನ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಪ್ರಾಬ್ಲಮ್ ಆಯಿತು. ಜಾಮೂನ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು ಜಾಮೂನೆಲ್ಲ. ಹಬ್ಬದಲ್ಲಿ ಎಲ್ಲ ಅಡುಗೆ ಕೆಲಸ ಎಲ್ಲ ಮಾಡಿ ಸುಸ್ತಾಗಿತ್ತು. ನಾನು ಅದನ್ನು ಜಾಮೂನ್ ಕೊನೆಗೆ ಹೇಗೆ ಬಂದಿತ್ತು ಅಂತ ಕೂಡ ನಾನು ಫೋಟೋ ತೆಕ್ಕೊಳ್ಳಿಲ್ಲ. ಕೊನೆಯಲ್ಲಿ ಯಾವುದೋ ಒಂದೋ ಎರಡೋ ಜಾಮೂನ್ ಉಳಿದಿತ್ತು. ಅದನ್ನು ತಿನ್ನಬೇಕಿದ್ರೆ ಅದನ್ನು ಫೋಟೋ ತೆಗೆದಿದ್ದೀನಿ, ವಿಡಿಯೋ ಮಾಡಿ ತೋರಿಸಿದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ತೊಗರಿಬೇಳೆ ಮತ್ತು ಕಡಲೆಬೇಳೆನ ಸ್ವಲ್ಪನೇ ಹಾಕಿ ಕಡಿಮೆ ಕ್ವಾಂಟಿಟಿನಲ್ಲೇ ಒಬ್ಬಟ್ಟನ್ನ ಮಾಡ್ಕೊಂಡಿದ್ದೆ. ಒಬ್ಬಟ್ಟು ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ನೀಟಾಗೆ ಕಾಳೆಲ್ಲ ಒಂದು ಕಾಳಿಲ್ದಿರ ನೀಟಾಗೆ ರುಬ್ಬಿದ್ದೆ ಸಣ್ಣ ಜಾರಲ್ಲಿ. ಹಾಗಾಗಿ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮನೆ ಶಿವರಾತ್ರಿ ಹಬ್ಬನ ಹೀಗೆ ಆಚರಣೆನ ಮಾಡ್ಕೊಂಡ್ವಿ. ನಿಮ್ಮ ಮನೆಯಲ್ಲೆಲ್ಲ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.